ಚುನಾವಣೆಗೆ ಇನ್ನು ಕೇವಲ 6 ದಿವಸಗಳು ಮಾತ್ರ ಬಾಕಿ ಇದೆ. ಈ 6 ದಿವಸಗಳ ಕಾಲ ನಮ್ಮ ಪಾರ್ಟಿ ನಮ್ಮ ವಿಧಾನಸಭಾ ಕ್ಷೇತ್ರದ 233 ಬೂತ್ಗಳಲ್ಲಿ ಕೂಡ ನಮ್ಮ ಕಾರ್ಯಕರ್ತ ಬಂಧುಗಳು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿ ಮತದಾರರನ್ನು ಮುಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಈಗಾಗಲೇ 2 ಸುತ್ತಿನ ಒಂದು ಮನೆ ಮನೆ ಭೇಟಿ ಸಂಪರ್ಕ ಕೆಲಸಗಳು ಮುಗಿದಿದೆ. ಇನ್ನು 21ನೇ ತಾರೀಕಿಗೆ ಪ್ರತಿ ಮನೆಯನ್ನು ಸಂಪರ್ಕ ಮಾಡುವಂಥ ಒಂದು ಮಹಾ ಸಂಪರ್ಕ ಅಭಿಯಾನವನ್ನು ನಮ್ಮ ಪಾರ್ಟಿ ಆಯೋಜನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾರೆ. ಚುನಾವಣೆ ಹತ್ತಿರ ಬಂದ ಹಾಗೆ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಕೆಲವೊಂದು ವಿಚಾರಗಳನ್ನು ಬಿಂಬಿಸಿಕೊಂಡು ಪ್ರಜ್ಞಾವಂತ ಮತದಾರರ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ಸು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷಗಳ ಕಾಲ ಆದರೂ ಕೂಡ ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ ನಮ್ಮ ದೇಶವನ್ನು ಆಡಳಿತ ಮಾಡಿತ್ತು. ಯಾವುದೇ ರೀತಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿಯಾಗಿರಲಿ, ಒಂದು ಭವಿಷ್ಯತ್ತಿನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ದೇಶದ ಎಲ್ಲ ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ಯೋಜನೆಯನ್ನು ರೂಪಿಸಿರಲಿಲ್ಲ. ನಮ್ಮ NDA ಸರ್ಕಾರ ಅಂದರೆ 10 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೈಗೊಂಡಿರತಕ್ಕಂಥ ಎಲ್ಲ ತೀರ್ಮಾನಗಳು ಏನು ಪ್ರಣಾಳಿಕೆಯನ್ನು ನಾವು ಕೊಟ್ಟಿದ್ದೆವು. 5 ವರ್ಷದ ಹಿಂದೆ ಒಂದು ಪ್ರಣಾಳಿಕೆ ಕೊಟ್ಟಿದ್ದೆವು, 10 ವರ್ಷದ ಪ್ರಾರಂಭದ ಒಂದು ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆ ಕೊಟ್ಟಿದ್ದೆವು. ಎಲ್ಲ ಪ್ರಣಾಳಿಕೆಯನ್ನು 100ಕ್ಕೆ 100 ಅನುಷ್ಠಾನ ಮಾಡಿ ಒಂದು ಚುನಾವಣೆಗೆ ಹೋಗುವಂಥ ಒಂದು ಸುಸಂದರ್ಭದಲ್ಲಿ ನಾವಿದ್ದೇವೆ. ಯಾವುದೇ ಒಂದು ಪಾರ್ಟಿ ಪ್ರಣಾಳಿಕೆಯನ್ನು ಕೊಟ್ಟಾಗ ಆ ಪ್ರಣಾಳಿಕೆಯನ್ನು ಈಡೇರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಭಾರತದ ಇತಿಹಾಸದಲ್ಲಿ ಮಾಡಲಿಲ್ಲ. ಆದರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಇಟ್ಕೊಂಡು ನಾವು ಕೇವಲ ಒಂದು ಚುನಾವಣೆಯನ್ನು ಗೆಲ್ತೇವೆ, ನಮಗೆ ಒಂದು ಸರ್ಕಾರ ಬರಬೇಕಿತ್ತು ಅಂತ ಉದ್ದೇಶ ಅಲ್ಲ. 2047ನೇ ಇಸವಿಗೆ ಸಮಗ್ರವಾಗಿ ದೇಶ ಅಭಿವೃದ್ಧಿ ಆಗಬೇಕು, ಇಡೀ ವಿಶ್ವದಲ್ಲಿ ಭಾರತಕ್ಕೆ ಮನ್ನಣೆ ಸಿಗಬೇಕು, ನಮ್ಮ ದೇಶದೊಳಗಿರ್ತಕ್ಕಂಥ ಎಲ್ಲ ಬಂಧುಗಳು ಏನು ಮತದಾರರಿದ್ದಾರೆ ಎಲ್ಲರಿಗೂ ಕೂಡ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಎಲ್ಲರೂ ಕೂಡ ಸ್ವಂತ ಕಾಲಿನ ಮೇಲೆ ನಿಂತು ಜೀವನವನ್ನು ನಡೆಸಬೇಕು ಅನ್ನುವಂಥ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡು ಇವತ್ತು ವಿಕಸಿತ ಭಾರತ ಕಲ್ಪನೆ ಇಟ್ಕೊಂಡು ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಒಂದು ರಾಜ್ಯಕ್ಕೆ ಸೀಮಿತವಾಗಿ ಕೆಲವು ಭಾಗ್ಯಗಳನ್ನು ಹೇಳ್ತಾ ಇದ್ದಾರೆ. ಆ ಭಾಗ್ಯದ ಪರಿಣಾಮ ಹೇಗಿಂತಂದ್ರೆ ಇಡೀ ಸರ್ಕಾರ ಮಾತ್ರ ಅಲ್ಲ, ಇಡೀ ಸರ್ಕಾರ ಅಂದರೆ ಇಡೀ ನಮ್ಮ ರಾಜ್ಯದ ಒಳಗಡೆ ಇವತ್ತು ಅತಂತ್ರ ಸೃಷ್ಟಿ ಮಾಡತಕ್ಕಂಥ ಕೆಲಸಗಳಾಗ್ತಾ ಇದೆ. ಇವತ್ತು ನೌಕರರಿಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ, ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಬರತಕ್ಕಂಥ ಪೌಷ್ಟಿಕಾಂಶಗಳು ಇವತ್ತು ಸರಿಯಾಗಿ ಒದಗಿಸುವಂಥ ಒಂದು ವ್ಯವಸ್ಥೆಯಲ್ಲಿ ವಿಫಲರಾಗ್ತಾ ಇದ್ದಾರೆ. ಸರಿಯಾಗಿ ಕರೆಂಟ್ಗಳು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕೃಷಿಕರಿಗೆ ಕೂಡ, ಆದರೆ ಇವತ್ತು ಪವರ್ ಕಟ್ ಕೊಡುವಂಥ ಒಂದು ಭಾಗ್ಯವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಕಾದಂಥ ಮೆಡಿಸಿನ್ಗಳು ಸಮಯಕ್ಕೆ ಸರಿ ಬರ್ತಾ ಇಲ್ಲ. ಎಲ್ಲ ಬಿಟ್ಟು ಒಂದು ಶುಗರ್ನ ಒಂದು ಟ್ಯಾಬ್ಲೆಟ್ ಬೇಕಿದ್ರೆ ಹೋಗಿ ಕೇಳಿದ್ರೆ 1 ವಾರ ಬಿಟ್ಟು ಬರ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ಇದ್ದಂಥ ಕೇಂದ್ರ ಸರ್ಕಾರ ಕೋವಿಡ್ ಬಂದಂಥ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಅದನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರಿಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬದುಕು ಕಟ್ಟಿಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೇರವಾಗಿ ಗರೀಬ್ ಕಲ್ಯಾಣ ಯೋಜನೆ ಮೂಲಕ 5 kg ಅಕ್ಕಿಯನ್ನ ನಮ್ಮ ಇಡೀ ದೇಶದಾದ್ಯಂತ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಅಕ್ಕಿ ಇವತ್ತು ನಮ್ಮ ರಾಜ್ಯದ ಕರ್ನಾಟಕದ ರಾಜ್ಯದ ಪ್ರತಿಯೊಬ್ಬ ಏನು BPL ಕಾರ್ಡ್ದಾರರಿಗೆ ಇವತ್ತು 5 kg ಅಕ್ಕಿ ಬರ್ತಾ ಇದೆ. ಆದರೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ 10 kg ಅಕ್ಕಿಯನ್ನು ಕೊಡ್ತಾ ಅಂತ ಹೇಳಿದ್ರೆ ಇವತ್ತಿನ ತನಕ 10 kg ಬರ್ತಾ ಇಲ್ಲ. ಅದರ ನಂತರ ಹಿಂದಿನ 9 ತಿಂಗಳ ಹಿಂದೆ ಏನು ವಿಧಾನಸಭಾ ಚುನಾವಣೆ ಬರುವಾಗ ಮತ್ತೆ 5 kg ಸೇರಿಸಿ ಕೊಡ್ತಾರೆ ಅಂತ ಹೇಳುವಂಥ ರೀತಿಯನ್ನ ಕಾಂಗ್ರೆಸ್ ಹೇಳಿತು. ಆದರೆ 5 kg ಮಾತ್ರ ಇವತ್ತು ಕೇಂದ್ರ ಸರ್ಕಾರ ಕೊಡುವಂಥದ್ದು ಇವತ್ತು ಜನಸಾಮಾನ್ಯರಿಗೆ ಬರ್ತಾ ಇದೆ. ಅದಕ್ಕೆ ಲೇಬಲ್ ಅನ್ನು ಮಾತ್ರ ಇವತ್ತು ನಾವು ನಮ್ಮ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳ್ತಾ ಇದೆ. ಇದು ಜನಸಾಮಾನ್ಯರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದೆ. ಅದೇ ರೀತಿ ಇವತ್ತು ಭಾಗ್ಯಗಳು ಏನು ಅಂತ ಹೇಳಿದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಇಡೀ ಕಾನೂನು ಸುವ್ಯವಸ್ಥೆ ಇವತ್ತು ಹಾಳಾಗ್ತಾ ಇದೆ. ನಿನ್ನೆ ನಡೆದಂಥ ಘಟನೆ ನೇಹನ ಒಂದು ದುರ್ಬರ ಒಂದು ಆ ರೀತಿಯ ಒಂದು ಹತ್ಯೆ ಆಗಿರ್ತಕ್ಕಂಥದ್ದು, ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೆಯುವಂಥ ಒಂದು ಸಂಸ್ಥೆಯ ಎದುರುಗಡೆ ಒಂದು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ ಆ ಪಾಪ ಹುಬ್ಬಳ್ಳಿಯಲ್ಲಿ ಆ ನೇಹನ ಹತ್ಯೆಯನ್ನು ನೋಡಿದಾಗ 9 ಬಾರಿ ಚುಚ್ಚಿ
ಇವತ್ತು ಕೊಲೆ ಮಾಡತಕ್ಕಂಥದ್ದು ದುಷ್ಕೃತ್ಯ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ವಿಫಲತೆ ಏನು ಅರ್ಥ ಮಾಡಿಕೊಳ್ಬೇಕು. ಇವರು ಕೊಟ್ಟಿರ್ತಕ್ಕಂಥದ್ದು ಈ ರೀತಿಯ ಭಾಗ್ಯಗಳು. ನಾನು ಇದನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ನಮ್ಮ ಹತ್ತಿರದ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಪಾಪ ಆ ಒಂದು ಸೌಜನ್ಯನ ಕೊಲೆ ಒಂದು 12 ವರ್ಷದ ಹಿಂದೆ ಆಗಿತ್ತು. ನಾವು ಕೂಡ ಅದಕ್ಕೆ ಬೆಂಬಲವಾಗಿ ಆ ಕೊಲೆಯ ವಿರುದ್ಧವಾಗಿ ನಾವು ಹೋರಾಟವನ್ನು ನಮ್ಮ ಸಂಘಟನೆ ಮಾಡಿತ್ತು. ಅದನ್ನು ಇವತ್ತು ಕಾಂಗ್ರೆಸ್ನವರು ಬಿಂಬಿಸಿಕೊಂಡು ನೋಟಾ ಓಟಿನ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಏನು ಸೌಜನ್ಯನ ಕೊಲೆ ಆದಂಥ ಸಂದರ್ಭದಲ್ಲಿ ನಮ್ಮ ನೋವುಗಳು ನಮ್ಮ ಮನೆಯ ಮಗನಿಗೆ ಆಗಿತ್ತೋ ಅದು ನಮ್ಮ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ನೋವು ಎಂಬಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿದೆ. ಆದರೆ ಏನಾಗ್ತದೆ, ಏನು ಆ ಒಂದು ಸೌಜನ್ಯನ ಹೋರಾಟದಲ್ಲಿ ನಿಂತಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಇವತ್ತು ಸೇರಿಕೊಂಡು ಅವರು ಕಾಂಗ್ರೆಸ್ನ ಅದರಲ್ಲಿ ಸೇರಿಕೊಂಡು ಇವತ್ತು ನೋಟಾ ಓಟನ್ನು ಹಾಕಬೇಕು ಅನ್ನೋ ರೀತಿಯ ಒಂದು ವಿಷಬೀಜವನ್ನು ಬಿತ್ತಾ ಇದ್ದಾರೆ. ಆದರೆ ನಮ್ಮ ಕ್ಷೇತ್ರದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರಿಗೆ ಗೊತ್ತಿದೆ, ಈ ಚುನಾವಣೆ ಬರೀ ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು, ಒಂದು ಗ್ರಾಮಕ್ಕೆ ಸೀಮಿತವಾಗಿರ್ತಕ್ಕಂಥ, ಒಂದು ವಿಚಾರಕ್ಕೆ ಸೀಮಿತವಾಗಿರ್ತಕ್ಕಂಥ ಚುನಾವಣೆ ಅಲ್ಲ. ಇದು ರಾಷ್ಟ್ರೀಯ ಮಟ್ಟದ ಚುನಾವಣೆ. ನಮ್ಮ ಬದುಕು ನಮಗೆ ಗ್ಯಾರಂಟಿ ಬೇಕು ಅಂತಿದ್ರೆ ನಮ್ಮ ದೇಶಕ್ಕೆ ಭದ್ರತೆ ಬೇಕು. ಆ ಭದ್ರತೆ ಹಿತದೃಷ್ಟಿಯಲ್ಲಿ ನರೇಂದ್ರ ಮೋದಿಯಿಂದ ಮಾತ್ರ ಈ ದೇಶವನ್ನ ಕಾಪಾಡಲಿಕ್ಕೆ ಸಾಧ್ಯ ಇದೆ. 700-800 ಯೋಜನೆಗಳನ್ನು ಇವತ್ತು ತಂದಿದ್ದಾರೆ. ಪ್ರತಿಯೊಬ್ಬ ಕೃಷಿಕರಿಗೆ ಒಂದೇ ₹1 ಪೋಲಾಗದೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಅಕೌಂಟಿಗೆ ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ಯೋಜನೆ. ನಮಗೆ ಗೊತ್ತಿದೆ, ಸುಮಾರು 8 ಲಕ್ಷ ಗ್ರಾಮಗಳಿಗೆ ಕರೆಂಟ್ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರಾರಂಭದ 5 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ನಮಗೆ ಏನು ದೀನ್ ದಯಾಳ್ ಉಪಾಧ್ಯಾಯ ವಿದ್ಯುತೀಕರಣ ಮತ್ತು ಯೋಜನೆ ಅಂತದ್ದು 7.5 ಲಕ್ಷ ಹಳ್ಳಿಗಳಿಗೆ ಇವತ್ತು ವಿದ್ಯುತ್ತನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಸರ್ವಾಂಗೀಣ ಅಭಿವೃದ್ಧಿ JJM ಮೂಲಕ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತ ಹೇಳ್ಕೊಂಡು ಇವತ್ತು ಕೋಟಿಗಟ್ಟಲೆ ಹಣ ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಬರ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಕೆಲವು ಗ್ರಾಮ ಪಂಚಾಯತ್ನವರು ಹೇಳ್ತಾ ಇದ್ದಾರೆ, ನಮ್ಮ ಗ್ರಾಮ ಪಂಚಾಯತ್ ಬಂದ ನಂತರ ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಶುದ್ಧ ನೀರನ್ನು ಕೊಡ್ತಾ ಇದ್ದೇವೆ. ಇವರು ಕೊಟ್ಟದಲ್ಲ, ಇವತ್ತು ಕೊಟ್ಟಿರ್ತಕ್ಕಂಥದ್ದು JJM ಮೂಲಕ ಕೇಂದ್ರ ಸರ್ಕಾರದ ಜಲಸಿರಿ ಯೋಜನೆಯ ಮೂಲಕ ಇವತ್ತು 7 ಕೋಟಿ, 10 ಕೋಟಿ, 12 ಕೋಟಿ ಯೋಜನೆಗಳು ನಗರ ಪಂಚಾಯತ್ ವ್ಯಾಪ್ತಿಗೆ ಸುಮಾರು 80 ಕೋಟಿ ರೂಪಾಯಿಯ ಜಲಸಿರಿ ಯೋಜನೆಯ ಮೂಲಕ ಇವತ್ತು ಸುಳ್ಯ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ಯೋಜನೆ ಇಂಪ್ಲಿಮೆಂಟೇಷನ್ ಆಗಿದೆ. ಅದೇ ರೀತಿ ನಮ್ಮ ಶಾಸಕರು ಈಗಲೂ ಇದ್ದಾರೆ. ಹಿಂದೆ ಇರತಕ್ಕಂಥ ಮಾನ್ಯ ಅಂಗಾರ ಇರುವಾಗ ಸುಳ್ಯದ ಏನು ಪಶ್ಚಿಮ ವಾಹಿನಿಯ ಮೂಲಕ ನಮ್ಮ ವೆಂಟೆ ಡ್ಯಾಮ್ ಅನ್ನು ಮಾಡಿ 17.5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಆ ವೆಂಟೆ ಡ್ಯಾಮ್ ಅನ್ನು ಮಾಡಿ ಸುಳ್ಯಕ್ಕೆ ಒಂದು ಉತ್ತಮವಾದಂಥ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಶುದ್ಧ ನೀರಿನ ಘಟಕಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ರೀತಿ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಎಲ್ಲವನ್ನು ಕೂಡ ಒಳ್ಳೆಯ ರೀತಿಯ ಸದುದ್ದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಮಗೆ ಗೊತ್ತಿದೆ, 10 ವರ್ಷದ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು, 2G ಸ್ಪೆಕ್ಟ್ರಮ್ ಹಗರಣ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಲಕ್ಷ ಕೋಟಿ ಗಟ್ಟಲೆ ಅದಕ್ಕೆ ಎದುರುಗಡೆ ಆ 0 ಅಥವಾ 0 ಹಾಕಲಿಕ್ಕೆ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲೇಖನದಲ್ಲಿ ಬರೆದಿದ್ರು, ಸುಮಾರು ಆ ಒಂದು ಅವ್ಯವಹಾರ ಆಗಿರ್ತಕ್ಕಂಥ ಹಣ ಎಲ್ಲಿಯಾದರೂ ನಮ್ಮ ಭಾರತದಲ್ಲಿ ವಿನಿಯೋಗ ಆಗ್ತಾ ಇದ್ರೆ ಒಂದು 25 ವರ್ಷಕ್ಕೆ ಯಾವುದೇ ಅನುದಾನ ಅವಶ್ಯಕತೆ ಇರಲಿಲ್ಲ. ಅಷ್ಟು ದೊಡ್ಡ ರೀತಿಯ ಅವ್ಯವಹಾರಗಳು ಕೇಂದ್ರದಲ್ಲಿ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಇದೆಲ್ಲವನ್ನು ಇಟ್ಟುಕೊಂಡು ಇವತ್ತು ಅದನ್ನು ಮುಚ್ಚಿ ಹಾಕಿ ಕೇವಲ ಬೆರಳೆಣಿಕೆ 1-2 ಯೋಜನೆಯನ್ನು ಕೊಟ್ಟು ಆ ಯೋಜನೆ ಪರಿಪೂರ್ಣವಾಗಿ ಕೆಲಸ ಕಾರ್ಯಗಳಾಗಲಿಲ್ಲ. ಮಹಿಳೆಯರಿಗೆ ಯಾರಿಗೋ ಒಂದು ಗ್ರಾಮದಲ್ಲಿ 10 ಜನರಿಗೆ 2,000 ಬರ್ತುಂಟು. ಗ್ಯಾರಂಟಿಗಳನ್ನು ಕೊಡುವಂತದ್ದೇನಿದೆ ಅದು ಇವತ್ತು ಜನಗಳಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಮಹಿಳೆಯರಿಗೆ 1 ಲಕ್ಷ ಕೊಡ್ತೇವೆ ಅಂತ ಹೇಳುವಂತದ್ದು ನಾವು ಪ್ರಶ್ನೆ ಮಾಡಬೇಕು. BPL ಕುಟುಂಬದ ಮಹಿಳೆಗೆ 1 ಲಕ್ಷ ಕೊಡ್ತೇವೆ ಅಂತ ಅವರು ಘೋಷಣೆ ಮಾಡ್ತಾರೆ. ಹಾಗಿದ್ರೆ ಆ ಮಹಿಳೆ 1 ವರ್ಷದ ನಂತರ BPL ಕುಟುಂಬದಿಂದ ಹೊರಗೆ ಬರ್ತಾರ? ಇದನ್ನು ನಾವು ಪ್ರಶ್ನೆ ಮಾಡಬೇಕಿದೆ. ಇವತ್ತು ಒಂದು BPL ಕುಟುಂಬ ಅಂತ ಹೇಳಿದ್ರೆ ಅದು 1,20,000 ಆದಾಯ ಇರುವಂತ ವಾರ್ಷಿಕ ಆದಾಯ ಇರುವಂತ ಕುಟುಂಬಕ್ಕೆ BPL ಕುಟುಂಬ ಅಂತ ಹೇಳ್ತಾರೆ. ಸರ್ಕಾರದಿಂದ 1 ಲಕ್ಷ ಅವರ ಅಕೌಂಟ್ಗೆ ಹೋಗ್ತದೆ ಅಂತ ಹೇಳಿದ್ರೆ ಅವರು ಆಟೋಮೆಟಿಕಲಿ BPL ಕುಟುಂಬದಿಂದ ಹೊರಗೆ ಬರಬೇಕು. ಹಾಗಿದ್ರೆ ಆ BPL ಕುಟುಂಬ ನಾಳೆ ಇಲ್ಲದೆ ಮಾಡ್ತಾರೆ ಅವರು. ಅಷ್ಟು ಕುಟುಂಬಗಳಿಗೆ ಬೇರೆ ಯಾವುದೇ ಸೌಲಭ್ಯ ಕೊಡ್ಲಿಕ್ಕೆ ವ್ಯವಸ್ಥೆಗಳು ಇಲ್ವಾ? ಈ ಒಂದು ಸಣ್ಣ ಪ್ರಶ್ನೆಯನ್ನ ನಾವು ಓದಿದ್ರೆ ಅದಕ್ಕೆ ಅವರಲ್ಲಿ ಉತ್ತರ ಇಲ್ಲ. ಈ ರೀತಿ ಬರಿಯ ಸುಳ್ಳುಗಳು ಬಿಟ್ಟರೆ ಬೇರೆ ಏನಿಲ್ಲ. ಇವತ್ತು ಅಭಿವೃದ್ಧಿ ಅಂತ ಹೇಳ್ತಾರೆ, ನಾವು ಅಭಿವೃದ್ಧಿ ಆಧಾರದಲ್ಲಿ ಮತ್ತೆ ಕೇಳ್ತೇವೆ. ಕಳೆದ 1 ವರ್ಷದಲ್ಲಿ 10 ತಿಂಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂತ ಅಭಿವೃದ್ಧಿಯ ಕೆಲಸಗಳು ಯಾವುದು ಅಂತ ಹೇಳಿ ಅವರು ಒಮ್ಮೆ ಪಟ್ಟಿ ಕೊಡ್ಲಿ. ಯಾವುದಕ್ಕೆ ದುಡ್ಡು ಕೊಟ್ಟಿದ್ದಾರೆ? ಇಡೀ ತಾಲೂಕಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಸಿದ್ರೆ ಯಾವುದಕ್ಕೆ ಅವರು ದುಡ್ಡು ಕೊಟ್ಟಿದ್ದಾರೆ? ಇವತ್ತು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಅನುದಾನ. ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಎಲ್ಲಿ ಕೋಮುಗಲಭೆ ಆಗಿದೆ ಅನ್ನುವಂಥದ್ದು ನಾವು ಕೇಳಬೇಕು. ಬಿಜೆಪಿ ಕೋಮುಗಲಭೆ, ಕೋಮು ಸೂಕ್ಷ್ಮ ಪ್ರದೇಶ, ಕೋಮು ಸೌಹಾರ್ದತೆಯನ್ನು ಕೆಡಿಸುವಂಥದ್ದು ಅಂತಾರೆ. ಬಿಜೆಪಿ ಸರ್ಕಾರ ಬಂದ ನಂತರ ಎಷ್ಟು ಕೋಮುಗಲಭೆಗಳು ಕಮ್ಮಿ ಆಗಿದೆ?
ಲೆಕ್ಕಾಚಾರ ಮಾಡಬೇಕು ನಾವು. ಎಲ್ಲಿ ಕೋಮುಗಲಭೆ ಆಗ್ತಾ ಇದೆ? ಕೋಮುಗಲಭೆಗಳು ಎಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಬಂದ ನಂತರ ಆಗ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಗೊತ್ತಿದೆ ನಮಗೆ. ಈಗ ನಿನ್ನೆ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟ್ನ ಮಗಳನ್ನು ಹತ್ಯೆ ಮಾಡಿರುವಂಥದ್ದು, ಬಿಜೆಪಿಯ ಅವರಲ್ಲ, ಕಾಂಗ್ರೆಸ್ನ ಕಾರ್ಪೊರೇಟ್ನ ಮಗಳನ್ನ ಇವತ್ತು ಪ್ರೀತಿಯ ಹೆಸರಿನಲ್ಲಿ ಹತ್ಯೆ ಮಾಡಿರುವಂಥದ್ದು. ಮೊನ್ನೆ ರಾಮನವಮಿಯ ದಿವಸ ಬೆಂಗಳೂರಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರೆ ಅವರನ್ನು ತೆಗೆದು ನಿಲ್ಲಿಸಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಲಿಕ್ಕೆ ಒತ್ತಡ ಹಾಕ್ತಾರೆ. ಯಾವಾಗ ದುಷ್ಟಶಕ್ತಿಗಳು ವಿಜೃಂಭಿಸ್ತವೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇರುವಾಗ ದುಷ್ಟಶಕ್ತಿಗಳು ವಿಜೃಂಭಿಸುವುದು, ಬಿಜೆಪಿ ಸರ್ಕಾರ ಇರುವಾಗಲ್ಲ. ಬಿಜೆಪಿ ಉತ್ತರ ಪ್ರದೇಶವನ್ನು ತೆಗೆದು ನೋಡಿದ್ರೆ ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಇವತ್ತು ಅಲ್ಲಿ ಎಷ್ಟು ಅಪರಾಧ ಪ್ರಕರಣಗಳು ಕಮ್ಮಿ ಆಗಿದೆ ಅನ್ನುವಂಥದ್ದನ್ನು ಇಡೀ ಜಗತ್ತು ಒಪ್ಪಿಕೊಳ್ತಾ ಇದೆ. ಅಪರಾಧ ಪ್ರಕರಣಗಳನ್ನು ಅಷ್ಟು ಕಡಿಮೆ ಮಾಡುವಂತ ಕೆಲಸವನ್ನು ಬಿಜೆಪಿ ಮಾಡಿರುವಂಥದ್ದು. ಹಿಂದುತ್ವದ ಬಿಟ್ಟರೆ ಅವರಿಗೆ ಬೇರೆ ಏನಿಲ್ಲ, ಜನಗಳ ಮಧ್ಯೆ ಒಡಕನ್ನು ಸೃಷ್ಟಿಸಿ ಮತವನ್ನು ಕೇಳುವಂತ ಕೆಲಸ ಮಾಡ್ತದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಇವತ್ತು ಜಾತಿಗಳ ನಡುವೆ ಕಂದಕವನ್ನು ಸೃಷ್ಟಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್. ಇವತ್ತು ಜಾತಿಯ ಆಧಾರದಲ್ಲಿ ವೋಟ್ ಕೇಳುವಂತದ್ದು, ನಕಲಿ ಹಿಂದುತ್ವ. ಯಾವಾಗ ಎಲೆಕ್ಷನ್ ಬರ್ತದೆ ಆವಾಗ ಮಾತ್ರ ಹಿಂದುತ್ವವನ್ನ ಹೇಳಿಕೊಂಡು ತಿರುಗುವಂತ ಈ ಒಂದು ಹಿಂದುತ್ವದ ನಕಲಿ ತನ ಏನಿದೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಇರುವಂತದ್ದು. ಹೊರತಾಗಿ ಇವತ್ತು ಅವರು ಸ್ಪಷ್ಟವಾಗಿ ಕೂಡ ಮಾತಿನಲ್ಲಿ ಒಂದು, ಕೃತಿಯಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಅಲ್ಪಸಂಖ್ಯಾತರ ಮತಗಳನ್ನ ಕ್ರೋಢೀಕರಿಸಿ ಅದನ್ನ ಪಡ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ SDP ಅವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ವೋಟಿಗೆ ನಿಲ್ಲುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಪ್ರಶ್ನೆ ಮಾಡಬೇಕಿದೆ. ಇವತ್ತು ಒಂದು ಕಡೆಯಲ್ಲಿ ಬಿಲ್ಲವ ಸಮುದಾಯದ ಅಭ್ಯರ್ಥಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಅದೇ ಪ್ರವೀಣ್ ಪೂಜಾರಿಯನ್ನ ಹತ್ಯೆ ಮಾಡಿದಂತ SDP ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಈ ಇಬ್ಬಂದಿತನ ಯಾವುದಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಕೂಡ ನಾನು ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದೆ. 500 ರೂಪಾಯಿ ಮತ್ತು 1,000 ರೂಪಾಯಿಯಿಂದ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ. ಈ ರೀತಿಯ ವ್ಯವಸ್ಥೆಗಳು. ನಾನು ಕೆಲವು ಭಾಗದ ಒಂದು ಅಭಿಯಾನದಲ್ಲಿ ಕಾಂಗ್ರೆಸ್ನವರು ಮಹಿಳೆಯರ ಮನೆ ಮಧ್ಯೆಯಲ್ಲಿ ಹೋಗಿ ಮಾತಾಡುವಂಥ ವಿಚಾರಗಳು, ಸುಳ್ಳು ಆಪಾದನೆಗಳು ಇವತ್ತು ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ. ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಈ ಬಿಟ್ಟಿ ಬಾಗಿಲಿಂದಾಗಿ ಇಡೀ ಸಮಾಜ ಇವತ್ತು ಹಾಳಾಗ್ತಾ ಇದೆ. ನಮ್ಮ ರಾಜ್ಯ ಒಂದು ನಮ್ಮ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳು ಇವತ್ತು ಆಗ್ತಾ ಇದೆ. ಹಾಗಾಗಿ ಸುಳ್ಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ 76 ಗ್ರಾಮಗಳಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ಮನೆ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಹೋದಂಥ ಸಂದರ್ಭದಲ್ಲಿ ಮಹಿಳೆಯರು, ನವ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಉತ್ತಮವಾದಂಥ ಒಲವಿದೆ. ಯಾವ ರೀತಿಯ ಭಾಗ್ಯಗಳಿರಲಿ, ಯಾವ ರೀತಿಯ ಅಭಿಯಾನಗಳಿರಲಿ, ಯಾವ ರೀತಿಯ ಸಣ್ಣ ಸಂಘರ್ಷಗಳಿರಲಿ, ಆದರೆ ಭಾರತಕ್ಕೆ ನರೇಂದ್ರ ಮೋದಿ ನಮಗೆ ನೇತೃತ್ವ ಬೇಕು ತರುವಂಥ ರೀತಿಯ ಒಳ್ಳೆಯ ಅಭಿಪ್ರಾಯಗಳು ಹೇಳಿದ ಕಾರಣ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು 60,000ಕ್ಕಿಂತಲೂ ಮಿಕ್ಕಿದ ಒಂದು ಮತದ ಅಂತರವನ್ನು ತೆಗೆದುಕೊಡುವಲ್ಲಿ ನಾವು ಪಕ್ಷಕ್ಕೆ ಒಂದು ಉತ್ತಮವಾದಂಥ ಒಂದು ಕಾರ್ಯವನ್ನು ಮಾಡಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಿಮ್ಮ ಸಹಕಾರಗಳು ಕೂಡ ಮುಂದಿನ ದಿನಗಳಲ್ಲಿ ಬೇಕು. ಹಾಗಾಗಿ ನಾವು ಈ ಸುಳ್ಳು ಗ್ಯಾರಂಟಿಗಳನ್ನು ಬಿಟ್ಟು ಮುಂದೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ನವರು ಭರವಸೆಯನ್ನು ಕೊಡುವುದು. ಚುನಾವಣೆ ಕಳೆದ ನಂತರ 100ಕ್ಕೆ 100 ಇದನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ಹಾಗಾಗಿ ಇದೆಲ್ಲವನ್ನ ಅರಿತುಕೊಂಡು ಇವತ್ತು ಪ್ರಜ್ಞಾವಂತ ಮತದಾರರು ಒಂದೊಂದು ಓಟುಗಳನ್ನು ಕೂಡ ಹಾಳು ಮಾಡದೆ ದೇಶದ ಭದ್ರತೆಗೋಸ್ಕರ ಸುಭದ್ರತೆಯ ಒಂದು ಸರ್ಕಾರ ಮಾಡಲಿಕ್ಕೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಮತವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ತಾವರ ಚಿಹ್ನೆಗೆ ಮತವನ್ನು ಕೊಟ್ಟು ಅತ್ಯಧಿಕ ಬಹುಮತದ ಮೂಲಕ ಆರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.